ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಹುಡುಗ ಡಿ ಬಾಸ್ ಬ್ರ್ಯಾಂಡ್ ಮುಂದೆ ಮಾತಾಡ್ತಾ ಇರೋದು. ಎಲ್ಲೆಲ್ಲೂ ರಾಜ್ಯದಲ್ಲಿ ಹಸಿರು ಕ್ರಾಂತಿ ಜಾಸ್ತಿ ಆಗ್ತೈತೆ. ಸೋಮವಾರ ಬೃಹತ್ ಪ್ರತಿಭಟನೆ ಇದೆ. ಮಂಡ್ಯ, ಮೈಸೂರು, ರಾಮನಗರ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಗದಗ, ಹರಿಹರ, ಹುಬ್ಳಿ, ದಾವಣಗೆರೆ, ಹಾಸನ, ಮಡಿಕೇರಿ, ಕುಶಾಲನಗರ, ವಿರಾಜಪೇಟೆ ಎಲ್ಲ ಕಡೆಯಿಂದ ನನ್ನ ರೈತ ಬಾಂಧವರು ಆದಷ್ಟು ಬಿಡದಿಯ ಮಾರ್ಗವಾಗಿ ಆಗಮಿಸುತ್ತಿದ್ದಾರೆ. ಮೈಸೂರು ಮೂಲಕ ರೈತರ ಚಳುವಳಿ ಇದೆ. ಈ ಸುತ್ತಮುತ್ತಲಿನ ಎಲ್ಲ ನನ್ನ ರೈತ ಬಾಂಧವರಿಗೆ ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ, ನೀವು ಯಾಕಂದರೆ ಬಿಡದಿಯಲ್ಲಿರುವ 2,000 ಎಕರೆ ಜಮೀನು ರೈತ ಕುಟುಂಬನ ಉಳಿಸ್ತಾ ಇದ್ದೀರಾ. ನಿಮಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ಎಲ್ಲೋ ಅನ್ಯಾಯ ಆಗ್ತಾಯಿದೆ ಅಂದರೆ ಬಿಜಾಪುರದಿಂದ ಬಿಡದಿವರೆಗೂ ಬಸವರಾಜ್ ಯತ್ನಾಳ್ ಅವರು ಬಂದು ಹೋರಾಟ ಮಾಡ್ತಾಯಿದ್ದಾರೆ. ಬಸವರಾಜ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಹಲವು ರೈತಪರ ಸಂಘಟನೆಗಳು ಹಾಗೂ ಕಾರ್ಮಿಕ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಪೂರ್ತಿ ವಿಧಾನಸೌಧ ಮುತ್ತಿಗೆ ಒಪ್ಪಿಕೊಂಡಿದ್ದಾರೆ. ಅನ್ನನ ಸೃಷ್ಟಿ ಮಾಡೋ ರೈತ, ಆ ರೈತಂಗೆ ಕಷ್ಟ ಬಂದಾಗ ಬೆನ್ನೆಲುಬಾಗಿ ನಾವು ನಿಲ್ತೀವಿ ಅಂತವ್ರೆ. ಈ ಸರ್ಕಾರದ ಒಂದು ಧೋರಣೆ ತುಂಬ ಕ್ರಿಟಿಕಲ್ ಆಗಿದೆ. ಇವ್ರಿಗೆ ದಿ ಗ್ರೇಟ್ ಬೆಂಗಳೂರು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಅಲ್ಲಿರೋ ರೈತರುಗಳನ್ನ ಇವರು ರೈತರೇ ಅಲ್ಲ ಅಂತ ಹೇಳ್ತಾವ್ರೆ. ಅಲ್ಲಿರೋ ಭೂಮಿನ ತಗೊಂಡೋಗಿ ದೊಡ್ಡ ಭೂಮಿ ಅಂತವ್ರೆ. ಯಾಕೆಂದರೆ ಮಾನ್ಯ CM ಅವ್ರಿಗೆ ಏನಾರ ಕಣ್ಣಿನಲ್ಲಿ ಪೊರೆ ಬಂದಿದೆಯೋ ಏನೋ ಗೊತ್ತಿಲ್ಲ. ಇದು ಈ ಥರ ಆಗ್ತೈತೆ. ಎಲ್ಲ ರೈತ ಕುಟುಂಬಗಳು ನಾವು ರೈತರಿಗೋಸ್ಕರ ಬೆಲೆ ಕೊಟ್ಟಿದ್ದು. ಯಾಕಂದರೆ ನಾವು ಹುಟ್ಟಿ ಬೆಳೆದಿರೋದು ಮಂಡ್ಯ ಡಿಸ್ಟ್ರಿಕ್ಕು, ನಾಗಮಂಗಲ ತಾಲೂಕು, ಆದಿಚುಂಚನಗಿರಿ. ನಾವು ರೈತಾಪಿ ಕುಟುಂಬ. ಯಾಕಂದರೆ ನಮ್ಮದು ತೋಟಗಳಿದೆ, ನಮ್ಮದು ಜಮೀನಿದೆ. ನಾವು ಹುಟ್ಟಿ ಬೆಳೆದು ನಾನು ರೈತನ ಮಗನಾಗಿ ಮಾತಾಡ್ತಾ ಇರೋದು. ಇಲ್ಲಿ ಬಂದು ನಾನು ಆಫೀಸಲ್ಲಿ ಕೂತ್ಕೊಂಡು 4 ಸೈನ್ ಹಾಕ್ತಾಯಿದ್ದೀನಿ ಅಂದರೆ ಅಲ್ಲಿ ಶ್ರಮ ಇರೋದ್ರಿಂದನೇ ನಾನು ಇಲ್ಲಿಗೆ ಬಂದು ಆ ಶ್ರಮಪಟ್ಟು ನನ್ನ ಜಮೀನಲ್ಲಿ ನನ್ನ ದುಡಿಮೆ ಕೆಲಸ ಮಾಡಿ ಒಂದು ಉನ್ನತವಾಗಿ ಕೆಲ್ಸಕ್ಕೆ ಬಂದು ಚಾಲಕರುಗಳಿಗೋಸ್ಕರ ನಾನು ಇಲ್ಲಿ ಬಂದು ಒಂದು ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ. ಹಾಗೆ ಯಾರು ನನ್ನ ಯೂಟ್ಯೂಬ್ ಕಂಟೆಂಟರ್ ಇದ್ದೀರಾ, ಆದಷ್ಟು ಎಲ್ಲ ಬಿಡದಿ ಭಾಗಕ್ಕೆ ಹೋಗಿ ಅಲ್ಲಿ ಜನತೆ ಕಷ್ಟ ಏನಿದೆ ಅದನ್ನು ನೀವು ಇದು ಮಾಡಿ. ಯಾಕಂದರೆ ಕೆಲವರು ಯೂಟ್ಯೂಬ್ಗಳು ಸುದ್ದಿ ಪ್ರಸಾರ ಮಾಡ್ತಾಯಿದ್ದೀರಾ, ಮಾಧ್ಯಮ ಮಿತ್ರರು ಇದ್ದೀರಾ. ಇವತ್ತು ನನ್ನ ರೈತನಿಗೆ ಕಷ್ಟ ಬಂದಿದೆ, ನನ್ನ ರೈತನಿಗೋಸ್ಕರ ಹೋರಾಡಬೇಕು ಅಂತ ಎಲ್ಲರೂ ಹೋಗಿ. ಯಾಕಂದರೆ ಅವ್ರು ಬೆಳೆದ್ರೆ ನಾವು ಇಲ್ಲಿ ಆರಾಮಾಗಿ 3 ಹೊತ್ತು ಊಟ ಮಾಡೋಕ್ಕಾಗೋದು. ಅವ್ರು ಇಲ್ಲ ಅಂದರೆ ನಾವು ಯಾವತ್ತೂ ಗಾಂಧಿ ನೋಟನ್ನು ನಾವು ಇಲ್ಲಿ ತಿನ್ನೋಕ್ಕಾಗಲ್ಲ. ಯಾಕಂದರೆ ಆ ರೈತನಿಗೋಸ್ಕರ ನೀವು ಒಗ್ಗಟ್ಟಾದರೆ ಈ ನಾಡೆ ಒಗ್ಗಟ್ಟಾಗುತ್ತೆ. ರೈತ ಚೆನ್ನಾಗಿದ್ದರೆ ಇಡೀ ನಾಡೆ ಚೆನ್ನಾಗಿರುತ್ತೆ, ಇಡೀ ದೇಶನೇ ಚೆನ್ನಾಗಿರುತ್ತೆ, ಇಡೀ ಪ್ರಪಂಚನೇ ಚೆನ್ನಾಗಿರುತ್ತೆ. ಯಾವತ್ತೂ ಆ ರೈತನಿಗೋಸ್ಕರ ನಾವು ಒಂದು ಸಲ ಮಾಡುತ್ತಾ ನಮ್ಮ ಬಾಸ್ ಹೇಳವ್ರೆ, ಅನ್ನನ ಸೃಷ್ಟಿ ಮಾಡೋದು ಅದ್ಯಾವರು ಒಂದು ಹನಿ ಕಣ್ಣೀರು ಹಾಕಿದ್ರೂ ನಾವು ಸುಮ್ಮನೆ ಇರಲ್ಲ. ಉಗ್ರವಾದ ಹೋರಾಟ ನಡೀತೆ. ದಯವಿಟ್ಟು ಎಲ್ಲ ನನ್ನ ಸಂಘಟನೆಗಳು, ಯಾರು ನನ್ನ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು, ಎಲ್ಲರೂ ರೈತರ ಪರವಾಗಿದ್ದೀರಾ. ಅಲ್ಲಿ ಬಿಡದಿ, ರಾಮನಗರ, ಕನಕಪುರ, ಚನ್ನಪಟ್ಟಣ ಎಲ್ಲ ಅಕ್ಕಪಕ್ಕ ರೈತ ಬಾಂಧವರು ಯಾರ್ಯಾರು ಇದ್ದೀರಾ, ಈ ವ್ಯಕ್ತಿ ಮಾಡಿರೋದು ಸರಿನಾ ಅನಿಸುತ್ತೆ. ಅವರು CM ಆಗಿದ್ದಾರೆ. CM ಆಗಿ ಯಾವ ಆಡಳಿತ ಮಾಡಬೇಕು. ಅದು CM ಆಗಿ ಬಿಡದಿಯ ಭೂಮಿನ ಕಿತ್ಕೊಳ್ಳೋದು ಯಾವ ರೀತಿ, ಯಾವ ನ್ಯಾಯ? ಅನ್ನದಾತನ ಹೊಟ್ಟೆ ಮೇಲೆ ಹೊಡೆದು ಅವ್ನು ಕೂಡ 20,000 30,000ಕ್ಕೆ ಕೂಲಿ ಕಾರ್ಮಿಕ ಆಗ್ತಾನೆ. ಅದೇ ಜಮೀನಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋ ತಾಕತ್ತು ರೈತಂಗೈತೆ. ರೈತರುಗಳನ್ನ ಯಾವತ್ತೂ ಎದುರಾಕೊಂಬೇಡಿ. CM ಸಾಹೇಬ್ರೆ ಹೇಳ್ತಾ ಇದ್ದೀನಿ ಕೇಳ್ರಿ. ನೀವು ಯಾಕಂದರೆ ನಾನು ಒಕ್ಕಲಿಗ ನಾಯಕ ಅಲ್ಲ ಅಂತ ಹೇಳಿದ್ದೀರಾ, ಅದನ್ನು ನಾನು ಒಪ್ಕೊತೀನಿ. ಕಾಂಗ್ರೆಸ್ ಪಕ್ಷದ ನಾಯಕ ಅಂತ ರಾಹುಲ್ ಗಾಂಧಿಯವ್ರ ಬಂದು ಏನಾರು ಹೇಳಿದ್ರಾ? ಇಲ್ಲ KC ವೇಣುಗೋಪಾಲ್ ಅವ್ರು ಹೇಳಿದ್ರಾ? ಇಲ್ಲ ಸೋನಿಯಾ ಗಾಂಧಿಯವ್ರು ಬಂದು ಏನಾರು ಹೇಳಿದ ರೈತರು ಭೂಮಿನ ಇದು ಮಾಡುವ? ಇಂದಿರಾ ಗಾಂಧಿ ಆದರೂ ಅದೇ ರೈತರು ಕಷ್ಟದಲ್ಲಿದ್ದಾಗ ಬಿಳಿ ಜೋಳ ಕೊಟ್ಟು ರೈತರುಗಳನ್ನ ಕಾಪಾಡಿದ್ದಾರೆ. ನೀವು ನಿನ್ನೆ ಮೊನ್ನೆ ಬಂದ್ಬಿಟ್ಟು ಅಧಿಕಾರಕ್ಕೆ ರೈತರುಗಳನ್ನ ಹೊಟ್ಟೆ ಮೇಲೆ ಹೊಡಿತೀನಿ ಅಂತ ಇದ್ದೀರಲ್ಲ, ಯಾವ ನ್ಯಾಯ ಸ್ವಾಮಿ ಇದು? ಸ್ವಲ್ಪ ಇದನ್ನು ಬಿಟ್ಟುಬಿಡಿ. ನಿಮ್ಮ ಡೈನಾಮಿಕಲ್ ಎಲ್ಲ ಸಂಪಾದನೆ ಮಾಡಿದ್ದಾಯಿತು, ಎಲ್ಲದರಲ್ಲಾಯಿತು, ಇದರಲ್ಲಾಯಿತು. ಕಾಂಗ್ರೆಸ್ ಸರ್ಕಾರ
ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಇದ್ದಿದ್ದು ಲೋಗೋನೇ ಬೇರೆ. ಈಗ ಬಂದು ಅಲ್ಲಿ ನೋಡಿದ್ರೆ ಕುಡಿಯೋಕ್ಕೆ ಕೆಲವು ಜಾಗಗಳಲ್ಲಿ ನೀರಿಲ್ಲ. ಇವು ನಾವು ನೋಡ್ತಾ ಇದ್ದೀವಿ ರೋಡ್ಗಳಿಗೆ ಟಾರ್ ಇಲ್ಲ. ಗೃಹಲಕ್ಷ್ಮಿ ಅಂತ ಮಾಡಿದ್ದೀರಾ, ಅಲ್ಲಿ ಯೋಜನೆಗಳೆಲ್ಲ ಕತೆಗಳು ಬೇರೆ ಆಗಿದ್ದಾವೆ. ಇವಾಗ ನೀವು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಾ, ನಮ್ಮ ಉಪೇಂದ್ರವರು ಒಂದು ಮೂವಿಲಿ ಹೇಳೋರೆ, ಸೂಪರ್ ಮೂವಿಲಿ, ಈ ರಾಜ್ಯನ ಮರಬಿಡೋಣ ಅಂತ. ಹಾಗೆ ಏನು ಮಾಡ್ತೀರಾ, ಈಗ ಬಿಡದಿ ತಗೊಂತೀರಾ, ಬಿಡದಿ ಆಯಿತು, ನೆಲ ಸಂಬಂಧ ಆಯಿತು, ನೀವು ಅಂದ್ಕೊಂಡಂಗೆ ಆಯಿತು ಅಂದ್ಕೊಳ್ಳಿ. ನೆಕ್ಸ್ಟು ಮಂಡ್ಯಕ್ಕೆ ಬರ್ತೀರಾ. ಮಂಡ್ಯಕ್ಕೆ ಬಂದರು ಅಂತೂ CM ಅಂತ ಹೇಳೋಕ್ಕೆ ಆಗಲ್ಲ, ಅದ್ರ ಕಥೆನೇ ಬೇರೆ ಆಗುತ್ತೆ. ಬೇರೆ ಜಿಲ್ಲೆಗಳಿಗೆ ಹೋಗ್ತೀರಾ, ಅಲ್ಲೂ ಹಾಗೆ ಮಾಡ್ತೀರಾ. ನೀವು ರೈತರುಗಳನ್ನ ಲೂಟಿ ಮಾಡೋಕ್ಕೆ ಅಂತಲೇ ಬಂದಿದ್ದೀರಾ. ಹೋಗ್ರಿ, ಕಬ್ಬಿಗೆ ಬೆಂಬಲ ಬೆಲೆ ಕೊಡಿಸ್ರಿ, ಅದನ್ನು ನಾವು ಒಪ್ಕೊಳ್ಳೋಣ. ಅದನ್ನು ಬಿಟ್ಟು ಈ ಥರ ಈಗ ಕೇಂದ್ರ ಸಚಿವರು ಮಾನ್ಯ ಕುಮಾರಣ್ಣವರು ಅವರು ಏನು ಮಾಡಿದ್ದಾರೆ ಅಂದರೆ, ಈಗ ಶಬರಿಮಲೆ ಈ ಯಾತ್ರೆಗೆ ಹೋಗಿದ್ದಾರೆ. ಅವರ ಮಗ ನಿಖಿಲ್ ಕುಮಾರಸ್ವಾಮಿಯವರು, ನಮ್ಮ ಯುವ ನಾಯಕರವರು, ಅವರು ಹೋರಾಡ್ತಾ ಇದ್ದಾರೆ. ಇದೇ ಜಾಗದಲ್ಲಿ ಏನಾರ ನಮ್ಮ ಡಿ ಬಾಸ್ ಏನಾರ ಇದ್ದಿದ್ರೆ ಬಿಡದಿಲ್ಲಿ ನಡೀತಿದ್ದಿದ್ದು ಇದೆಲ್ಲ ಕ್ರಾಂತಿ ನಡೆಯೋದು. ಬಿಡದಿಲ್ಲಿ ನಡೀತಿದ್ದಿದ್ದು ರೈತರ ಪರವಾಗಿ ಫಸ್ಟು ನಿಲ್ತಿದ್ದಿದ್ದು ನಮ್ಮ ಡಿ ಬಾಸು. ಚಲನಚಿತ್ರ ನಟರವರಪ್ಪ, ಶಿವರಾಜ್ ಕುಮಾರ್ ಅವರೇ, ವಿನೋದ್ ಅವರೇ, ಮತ್ತು ಇವರವರೇ, ಬೇರೆ ಬೇರೆಯವರು, ಉಪೇಂದ್ರ ಅವರು ಇದ್ದಾರೆ, ಎಲ್ಲ ಇದ್ದಾರೆ. ಸಿನಿಮಾ ಇಂಡಸ್ಟ್ರಿನೇ ಇದೆ. ರೈತರ ಬಗ್ಗೆ ಇವತ್ತು ಯಾಕೆ ಧ್ವನಿ ಎತ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಇವ್ರದ್ದು ಇದ್ದಿದ್ದೇ ಬಿಡು ಅಂದ್ಬಿಟ್ಟು ಸುಮ್ಮನಾಗವ್ರೆ. ಇವತ್ತು ರೈತ ಬೆಳೀಲಿಲ್ಲ ಅಂದರೆ ನಾಳೆ ನಿಮ್ಮ ಮನೆಯಲ್ಲಿ ಕುಕ್ಕರ್ ವಿಸಿಲ್ ಹೊಡೆಯಲ್ಲ. ಅದು ಗೊತ್ತಾಯ್ತಾ? ನೀವು ಏನು ಮಾಡ್ತಾಯಿದ್ದೀರಾ ಅಂದರೆ, ನಿಮ್ಮ ಸಿನಿಮಾಗಳ ಪ್ರಚಾರಕ್ಕೆ ಮಾತ್ರ ನೀವು ಇಲ್ಲಿ ಸೀಮಿತ ಆಗಿದ್ದೀರಾ. ಅದು ಬಿಟ್ಟು ಬೇರೆ ಇದಕ್ಕೆ ಇಲ್ಲ. ಬಿಡದಿಗೆ ಹೋಗಿ ರೈತರ ಬಗ್ಗೆ ಕಷ್ಟ ಏನಾರ ಸುಖ ಏನಾರ ನೀವು ನೋಡಿದ್ದೀರಾ? ಎಲ್ಲೋ ಬಿಜಾಪುರದ ಯತ್ನಾಳ್ ರಾತ್ರೋರಾತ್ರಿ ತನ್ನ ಇದಕ್ಕೆ ಬಂದು ಎಲ್ಲ ತನ್ನ ಸಂಘಟನೆ ಆ ಸುತ್ತಮುತ್ತಲ ರೈತರುಗಳನ್ನ ಕರ್ಕೊಂಬಂದು ಬಿಡದಿಲ್ಲಿ ವಾಸ್ತವ್ಯ ಮಾಡೋರೆ ಅಂದರೆ ಅವ್ರಿಗೆ ಹೃತ್ಪೂರ್ವಕ ವಂದನೆ. ಇಂದು ಫೈರ್ ಬ್ರ್ಯಾಂಡ್ ಅವ್ರಿಗೆ ನಾವು ಇವತ್ತು ಕೋಟಿ ನಮಸ್ಕಾರ ಹೇಳ್ತೀವಿ. ಇವತ್ತಿನ ದಿನ ನೀವು ಕೆಲವು ಮೀಡಿಯಾದಲ್ಲಿ ನಮ್ಮ ಮೀಡಿಯಾದವ್ರಿಗೆ ಯಾಕಂದರೆ ಎಷ್ಟು ಕೋಟ್ಯಾಂತರ ನಮಸ್ಕಾರ ಹೇಳಿದ್ರು ಅಷ್ಟೇ. ಅದು ಯಾಕಂದರೆ ಬಿಡದಿಯಲ್ಲಿ ಈ ಥರ ಆಗ್ತೈತೆ ಅಂತ ಮೀಡಿಯಾದಲ್ಲಿ ಪ್ರಸಾರ ಆಗಿದೆ ತಡ. ನಮ್ಮ ಮಾಧ್ಯಮ ಮಿತ್ರರೆಲ್ಲ ಅಲ್ಲಿ ಥರ ಹೋಗಿದ್ದಾರೆ. ಇವತ್ತು ಅನ್ನದಾತನಿಗೆ ತೊಂದರೆ ಆಗ್ತೈತೆ ಅಂದರೆ ಫಸ್ಟು ಬರೋದೇ ಮೀಡಿಯಾ. ರೈತರ ಛಲ ಹೊಡೆಯೋದು ಒಂದಲ್ಲ ಒಂದಿನ ನೋಡಿ ಇಡೀ ಕರ್ನಾಟಕದಲ್ಲಿ. ಈಗ ಇತ್ತೀಚಿನ ದಿನದಲ್ಲಿ ಕರ್ನಾಟಕ ಬಂದಾಗುತ್ತೆ, ಅವತ್ತು ಎಲ್ಲ ಚಾಲಕರ ಸಂಘಟನೆಗಳು, ಎಲ್ಲ ಮತ್ತು ವಿವಿಧ ಸಂಘಟನೆಗಳು ನಾವು ಬೆಂಬಲ ಕೊಡ್ತೀವಿ. ರೈತರ ಹಸಿರು ಕ್ರಾಂತಿ ನಡೆಯುತ್ತೆ. ನಾವು ನೆಲದಲ್ಲಿ ಬಿತ್ತಿ ಹೆಗಲ ಮೇಲೆ ಉತ್ತಿಕೊಂಡು ಮಾರ್ಕೆಟಿಗೆ ತಂದು ಹಾಕೋದೇ ನಮ್ಮ ರೈತ. ದೇಶಕ್ಕೆ ಅನ್ನ ಕೊಡೋನೇ ರೈತ. ನನ್ನ ರೈತನಿಗೆ ಕಷ್ಟ ಬಂತು ಅಂದರೆ ಯಾರೂ ಸುಮ್ಮನಿರಲ್ಲ. ಬೆಂಗಳೂರಲ್ಲಿದ್ದಾರೆ ರೈತನ ಮಕ್ಕಳು, ಇವತ್ತು ರೈತರ ಮಕ್ಕಳು ಚಾಲಕರಾಗಿದ್ದಾರೆ. ನಾನು ಒಬ್ಬ ಅಪ್ಪಟ ರೈತನ ಮಗ, ನಾನು ಒಬ್ಬ ಚಾಲಕರ ನಿರ್ವಾಹಕ ಆಗಿದ್ದೀನಿ. ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕಷ್ಟ ಸುಖ ಏನು ಅಂತ ನಮ್ಮ ರೈತರಿಗೆ ಗೊತ್ತು. 2,500 ಎಕರೆ ಜಮೀನ ಕಿತ್ಕೊಂತಾರೆ ಅಂದರೆ ಯಾರು ಸ್ವಾಮಿ ಇರ್ತಾರೆ? ಫಲವತ್ತಾದ ಭೂಮಿ ಹಸುರಾಗಿದೆ, ಅದನ್ನು ಬರಡು ಭೂಮಿ ಅಂತಾರಲ್ರಿ ಇವರು. ನಾಚಿಕೆ ಆಗಬೇಕು. ಲಕ್ಷ್ಮಣವ್ರು ಬಂದು ಹೇಳ್ತಾರೆ, KRS ಕಾರ್ಯಕರ್ತರುಗಳ ಮೇಲೆ ಕೇಸ್ ಹಾಕ್ಸ್ತೀವಿ, ಇದು ಮಾಡ್ತೀವಿ ಅಂತ. ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಬಂದ್ರಿ ಅಂತಾರೆ. ಕನಕಪುರ, ರಾಮನಗರ, ಬಿಡದಿ, ಚನ್ನಪಟ್ಟಣ, ಮೈಸೂರು ಜನನ, ಹಳೆ ಮೈಸೂರು ಭಾಗದ ಜನನ ನೀವು ಮುಟ್ಟು ನೋಡಿ ಅಲ್ಲಿ ಏನಾಗುತ್ತೆ ಅಂತ. ಯಾವ ಥರ ಮುಂದೆ ನಿಮಗೆ ಪನಿಷ್ಮೆಂಟ್ ಆಗುತ್ತೆ ಅಂತ ನೋಡ್ತಾಯಿರಿ. ಇದರಲ್ಲಿ BJP ನಮ್ಮ ಅಶೋಕ್ ಅವರು ಮತ್ತು ಮೊನ್ನೆ ನಮ್ಮ ಕುಮಾರಣ್ಣವರು, ನಮ್ಮ ಡಿ ಬಾಸ್ ಕಾರ್ಯಕರ್ತರು, ಡಿ ಬಾಸ್ ಕರುನಾಟಕ ಸೇನೆ ಕಾರ್ಯಕರ್ತರು ಹಗಲು ರಾತ್ರಿಯಲ್ಲಿ ಬಿಡದಿಲಿ ವಾಸ್ತವ ಹೂಡಿ ಅಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಯಾಕಂದರೆ ನನ್ನ ಡಿ ಬಾಸ್ ಕರುನಾಡೆ, ನನ್ನ ಸೇನೆ ಕಾರ್ಯಕರ್ತರಿಗೆ ನಿಮ್ಗೆ ಇಲ್ಲಿಂದನೇ ನಮಸ್ಕಾರ ಹೇಳ್ತೀನಿ. ಯಾಕಂದರೆ ನಾನು ಬುಧವಾರ ಸಂಜೆ ಅಲ್ಲಿ ಕೇತುವಳ್ಳಿಗೆ ಬಂದಾಗ ನನ್ನ ಕಾರ್ಯಕರ್ತರು ಅಷ್ಟು ಜನ ತುಂಬಿಕೊಂಡಿದ್ರಿ. ಯಾಕಂದರೆ ನಿಮ್ಮ ಪ್ರೀತಿ ವಾಸ್ತವ್ಯಕ್ಕೆ ನಾನು ಚಿರಋಣಿ.
ಇವತ್ತು ಚಿರಋಣಿಯಾಗಿರ್ತೇನೆ. ಅಲ್ಲಿ ಬಂದು ನಾನು ಒಂದು ಮಾತು ಹೇಳಿದೆ, ಧೈರ್ಯವಾಗಿರಿ, ನಮ್ಮ ಸೇನಾ ಕಾರ್ಯಕರ್ತರು ಇರ್ತಾರೆ ಅಂತ. ನನ್ನ ಡಿ ಬಾಸ್ ಸೇನಾ ಕಾರ್ಯಕರ್ತರು ಇಲ್ಲಿಂದ ಬೆಂಗಳೂರಿಂದ ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ಬಾಗಲಕೋಟೆ, ಹರಿಹರ, ದಾವಣಗೆರೆ, ಚಿತ್ರದುರ್ಗ, ತುರುವೇಕೆರೆ, ನಾಗಮಂಗಲ, ಮಂಡ್ಯ, ಮೈಸೂರು, ಬೆಂಗಳೂರು, ಕುಣಿಗಲ್, ಹುಲಿಯೂರುದುರ್ಗ, ಕೊಪ್ಪಳ, ಇಲ್ಲಿ ಎಲ್ಲ ಕಡೆ, ಉತ್ತರ ಕರ್ನಾಟಕ, ಮೈಸೂರು ಕರ್ನಾಟಕ, ಮುಂಬೈ ಕರ್ನಾಟಕ ಎಲ್ಲ ನನ್ನ ಡಿ ಬಾಸ್ ಕಾರ್ಯಕರ್ತರು ಬಂದು ಆ ಬಿಡದಿಗೆ ಬಂದು ವಾಸ್ತವವಾಗಿ ಕಂಟೆಂಟ್ ಮಾಡಿ ಆ ರೈತರಿಗೆ ಒಂದು ನೀವು ಬೆಂಬಲವಾಗಿ ನಿಂತಿದ್ದೀರಾ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಡಿ ಬಾಸ್. ಮೋದಿಜಿವರೆಗೂ ಹೋಗಿದೆ ಇದು ಬಿಡದಿಯವರ ಪತ್ರ. ಮೋದಿಜಿಯವರು ಯಾವಾಗ ಸ್ಟ್ಯಾಂಡ್ ತಗೊತಾರೆ, ಸುಪ್ರೀಂ ಕೋರ್ಟ್ಗೂ ಹೋಗುತ್ತೆ. ನಾವು ಕಾನೂನು ರೀತಿ ಹೋರಾಡೋಣ, ರೈತರಿಗೆ ಬೆಂಬಲ ಬೆಲೆ ಕೊಡೋಣ. ರೈತರಿಗೆ ಬೆಂಬಲ ಬೆಲೆ ಕೇಂದ್ರ ಸರ್ಕಾರದಿಂದ ಆದಷ್ಟು ಬೇಗ ಬರಲಿದೆ. ಯಾರೂ ಚಿಂತೆ ಮಾಡಬೇಡಿ. ಕಿಸಾನ್ ಸನ್ಮಾನ್ ಯೋಜನೆ ಅಂತ ಮೋದಿಜಿಯವರು ಮಾಡಿದ್ದಾರೆ. ಕೆಲವು ಒತ್ತಡ ಇದರಿಂದ ಈ ರಾಜ್ಯದ ಒಂದು ಮೌಲ್ಯಗಳು ಇವ್ರು ಮಾಡೋಕ್ಕೆ ಕೇಂದ್ರದ ಮೇಲೆ ಎತ್ತಾಕ್ತಾರೆ. ಯಾವತ್ತು ದೇಶಕ್ಕಾಗಿ ಮೋದಿ ಬೇಕು, ರಾಜ್ಯಕ್ಕಾಗಿ ನಮ್ಮ ಡಿ ಬಾಸೇ CM ಆಗಿರಬೇಕು. ಬರ್ತಾ ಇದ್ದೀನಿ ಆದಷ್ಟು ಬೇಗ. ರೈತರು ಕಣ್ಣೀರು ಹಾಕೋ ಮಗ ಯಾವತ್ತಿರೋ ನನ್ನಿದೆ, ರಕ್ತ ಕುದಿಯುತ್ತದೆ. ಬರ್ತಾ ಇದ್ದೀನಿ, ಕ್ರಾಂತಿ ನೋಡ್ತೀರಾ.